ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಸರ್ವರಿಗೂ ಸೂರು ಯೋಜನೆಯ ಅಡಿಯಲ್ಲಿ 1447 ಮನೆಗಳ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭ ಮತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವು ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಕರ್ನಾಟಕ ಸರ್ಕಾರದ ವಸತಿ ಇಲಾಖೆಯ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಕಲಬುರಗಿ ನಗರದ ದಕ್ಷಿಣ ಮತಕ್ಷೇತ್ರದ ವಿವಿಧ ಕೊಳಚೆ ಪ್ರದೇಶಗಳಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಯೋಜನೆಯ ಅಡಿ 1447 ಮನೆಗಳ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭ ಹಾಗೂ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವು ಶನಿವಾರ ದಿನಾಂಕ 18ನೇ ಜೂನ್ 2022ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಸಮಾರಂಭದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಹಕ್ಕುಪತ್ರ ವಿತರಣೆ ಮಾಡಲು ಕರ್ನಾಟಕ ಸರ್ಕಾರದ ಮಾನ್ಯ ವಸತಿ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ ವಹಿಸಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಅಥಣಿ ವಿಧಾನಸಭೆ ಶಾಸಕರಾದ ಮಹೇಶ್ ಈರನಗೌಡ ಕುಮಠಳ್ಳಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್, ವಿಧಾನ ಪರಿಷತ್ನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಡಾಕ್ಟರ್ ಸಾಬಣ್ಣ ತಳವಾರ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಮಂಡಳಿಯ ಸದಸ್ಯರಾದ S ಕ್ರಾಂತಿರಾಜು, M ನಾರಾಯಣಪ್ಪ, ಗಂಗಾಧರ್, KS ಗೀತಾ ರವೀಂದ್ರ, ನಾಗರಾಜಂ ಬಿರಾದಾರ್ ಉಪಸ್ಥಿತರಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ J ರವಿಶಂಕರ್, ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಡಾಕ್ಟರ್ NV ಪ್ರಸಾದ್, ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಯಶವಂತ್ V ಗುರುಕರ್, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಾದ R ವೆಂಕಟೇಶ್ ಕುಮಾರ್, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಭುವನೇಶ್ ದೇವಿದಾಸ್ ಪಾಟೀಲ್, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಇಶಾ ಪಂತ್, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಆಯುಕ್ತರಾದ B ವೆಂಕಟೇಶ್, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಲಬುರಗಿ ವೃತ್ತ ಕಲಬುರಗಿಯ ತಾಂತ್ರಿಕ ನಿರ್ದೇಶಕರಾದ BM ಕಪನಿಗೌಡ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಉಪವಿಭಾಗ ಕಲಬುರಗಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಶ್ರೀಧರ್ ಸಾರ್ವಾಡ್, ಸಹಾಯಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ಕೋಕಟನೂರ್ ಸೇರಿದಂತೆ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವರಿಗೆ ಗೊತ್ತಿದೆ, ಇವತ್ತು ನಮ್ಮ ಸೋಮಣ್ಣ ಸಾಹೇಬ್ ಮಾತಾಡ್ತಾರೆ, ಮನೆಗಳು ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಯೋಗ್ಯರಿರ್ತಾರೆ ಅವರಿಗಷ್ಟೇ ಮನೆ ಕೊಡ್ಬೇಕಂತ ಹೇಳ್ತಾರೆ. ದಿಸ್ ಇಸ್ ದ ಗೋಲ್ಡನ್ ವರ್ಡ್. ನಮ್ಮ ಬಸವೇಶ್ವರ ಕೂಡ ಬಡವರಿಗೆ, ಸಮಾಜದ ಕಡೆ ಪಂಕ್ತಿಗಿರೋರಿಗೆ ನಮ್ಮ ಸರ್ಕಾರದ ಸೌಲಭ್ಯ ಸಿಗಬೇಕು. ಅವು ಸಿಗ್ಬೇಕಂದ್ರೆ ನಾವೆಲ್ಲ ಭಾಳ ದೊಡ್ಡ ತ್ಯಾಗ ಮಾಡಬೇಕಾಗ್ತದೆ, ಎಲ್ಲ ರೀತಿಯಿಂದ ತ್ಯಾಗ ಮಾಡಬೇಕಾಗ್ತದೆ. ನಮ್ಮ ಬಂಧು ಬಳಗ ಮಿತ್ರ, ನಮ್ಮ ಜಾತಿಯವನು, ನಮ್ಮ ಊರಿನವನು, ನಮ್ಮ ಕುಲದವನು ಅದು ಮರೆತೆ ಇವತ್ತು ಮನುಷ್ಯರಾಗಿ ಜೀವನ ಮಾಡುತ್ತಿರೋ ಕೊಳಚೆ ಪ್ರದೇಶದಲ್ಲಿ ಇರೋರಿಗೆ ನಾವು ನ್ಯಾಯ ಕೊಡ್ಬೇಕು. ಇವತ್ತು ಮನೆಗಳು ನಾವು ಕೂಡ, ನಾನು 2 ಬಾರಿ MLA ಆಗಿ, ನೀವು 3ನೇ ಬಾರಿ MP ಮಾಡಿದ್ದೀರಿ. ನಾನು 24 ತಾಸು 18 ತಾಸು ಜನರ ಮಧ್ಯೆ ಇರ್ತೇನೆ. ಎಲ್ಲರದ್ದು ಒಂದೇ ಬೇಡಿಕೆ ಮನೆ ಆಸರೆ. ಇವತ್ತು ಸೋಮಣ್ಣ ಸಾಹೇಬರಿಗೆ ಧನ್ಯವಾದ ಹೇಳಬೇಕಾಗ್ತದೆ.
ಈ ಸ್ಕೀಮ್ ಹೆಸರು ಆಸರೆ ಸ್ಕೀಮ್ ಅಂತ ಮಾಡಿದ್ದಾರೆ. ಆಸರೆ ಯಾನಿಗೆ ಶೆಲ್ಟರ್, ಛತ್. ಎಲ್ಲ ಒಬ್ಬ ಕುಟುಂಬದ ಆಸೆ ಇರ್ತದೆ. ನಿಂದೇನು ಆಸೆ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಶಾಲೆ ಕಲ್ತದ ಸರ್, ಆಮೇಲೆ ಒಂದು ತಲೆ ಮೇಲೆ ಛತ್ ಮಾಡ್ತದೆ ಅಂತ ಇರ್ತದೆ. ಇದೊಂದು ಛತ್ ಸೂರ್ ಶೆಲ್ಟರ್. ನಾನು ಹಿಂದೆ ಭಾಳ ಹಿಂದೆ ಪಿ ಎ ಸಂಗಮ ಜೊತೆ ಕೆಲಸ ಮಾಡ್ತಾ ಇದ್ದೆ. ಅವ್ರ ಜೊತೆ ಪಿ ಎ ಸಂಗಮ ದೊಡ್ಡ ಶೆಡ್ಯೂಲ್ ಟ್ರೈಬ್ ನಾಯಕರು, ಸ್ಪೀಕರ್ ಆಗಿದ್ದವರು, ಲೇಬರ್ ಮಿನಿಸ್ಟರ್ ಅವರು. ನಮ್ಮ ಮೈಸೂರು ಹೌಸಿಂಗ್ ಕಾಲನಿ, ಬಿ ಡಿ ವರ್ಕರ್ ಕಾಲನಿ, ಅಲ್ಲೇ ನಮ್ಮ ಕೆಲಸ ಅವ್ರು ಹೇಳ್ತಿದ್ರು, ಯಾದವ್ಜಿ ಪೀಪಲ್ ವಿಲ್ ಫಾರ್ಗೆಟ್ ಎವ್ರಿಥಿಂಗ್, ಓನ್ಲಿ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿ ಹ್ಯಾವ್ ಟು ಗಿವ್ ದೆಮ್ ಶೆಲ್ಟರ್. ಶೆಲ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಇವತ್ತು ಸೋಮಣ್ಣ ಸಾಹೇಬರು. ನಾನು ಹೆಚ್ಚಿಗೆ ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ. ನಾನು ಬಂದ ತಕ್ಷಣ ನಮ್ಮ ಸೋಮಣ್ಣ ಸಾಹೇಬ್ರವರಿಗೆ ನಾನು ಭೇಟಿಯಾಗಿ ಹೇಳಿದೆ, ಸರ್ ನೀವು ಬರೀ ದಕ್ಷಿಣ ಒಳಗೆ ಮಾಡ್ತಾ ಇದ್ದೀರಿ, ಯಾಕೆ ನೀವು ಉತ್ತರ ಒಳಗೆ ಮಾಡಲ್ಲ? ಹೆಚ್ಚಿಗೆ ಬಡವರು ಉತ್ತರದಾಗೆ ಇದ್ದಾರೆ, ನೀವು ಬೇಕಾದ್ರೆ ನೀವು ಕೇಳಿಕೊಂಡು ನಿಮ್ಮ ಅಧಿಕಾರಿಗಳು ಅಂದಾಗೆ ಅವರು ಇಮಿಡಿಯೇಟ್ ಆಗಿ ಹೇಳಿಬಿಟ್ರು, ನಾನು ಇಲ್ಲೆಷ್ಟು ಮನೆಗಳನ್ನು ಕೊಡ್ತಾ ಇದ್ದೀನಿ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ, ಇತರ ವರ್ಗದವರಿಗೆ ಅಷ್ಟೇ ಮನೆಗಳನ್ನು ಉತ್ತರನ ಕೊಡ್ತೀನಿ ಅಂತ ಹೇಳಿ ಅವರ ಅಧಿಕಾರಿಗಳನ್ನು ಹೇಳಿ ಆದೇಶ ಕೊಟ್ಟೇ ಬಿಟ್ಟು. ಅದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಹೆಚ್ಚಿಗೆ ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ. ಅದಕ್ಕೆ ಮುಂದಿನ ದಿನದಲ್ಲಿ ಉತ್ತರದಲ್ಲಿ ಇಷ್ಟು ಮನೆ ಬರ್ತಾವೆ ಅಂತ ಹೇಳಿ ನಾನು ಬಹಳ ಸಂತೋಷದಿಂದ ಹೇಳ್ತೀನಿ. ನಾನು ವಿಧಾನಸಭೆಯಲ್ಲಿ ಯಾವಾಗಲೂ ಸಿಕ್ಕಾಗ ಹೇಳ್ತಿದ್ದೆ, ಸಾಹೇಬ್ರೆ ಕಲಬುರಗಿ ಬಂದು ಹೋಗಿ ಒಂದು ಸಾರ್ತಿ ಅಂತ ಹೇಳಿ. ಆದ್ರೆ ಸಾಹೇಬರು ಯಾವಾಗಲೂ ಹೇಳೋರು, ನಾನು ಖಾಲಿ ಕೈಯಿಂದ ಬರೋದಿಲ್ಲ, ನಿನ್ನ ಭಾಗದ ಅಭಿವೃದ್ಧಿಗಾಗಿ, ಈ ಭಾಗದ ಬಡ ಜನತೆಗೆ ನಾನು ಯೋಜನೆಯನ್ನ ತಗೊಂಡೇ ನಾನು ಕಲಬುರಗಿಗೆ ಬರ್ತೇನೆ ಅಂತ ಅನ್ನೋ ಮಾತನ್ನ ಹೇಳಿರುವಂಥದ್ದು ಇವತ್ತು ನಮಗೆ ಬಹಳ ಸಂತೋಷ ಅನಿಸುತ್ತೆ. ಈ ಕೋವಿಡ್ ಅಂತ ಮಹಾಮಾರಿಯ ಹಿನ್ನೆಲೆಯಲ್ಲೂ ಕೂಡ ಇವತ್ತು ದಿವಸ ಸಾಹೇಬರು ಈ ಭಾಗ ಹೆಚ್ಚು ಹಿಂದುಳಿದಂಥದ್ದು ಅಂತನ್ನುವ ನಿಟ್ಟಿನಿಂದ ಇವತ್ತು ಸುಮಾರು 2,000 ಮನೆಗಳನ್ನ ನನ್ನ ಮತಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಇಡೀ ನನಗನ್ಸುತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸ್ಲಮ್ಗಳನ್ನ ಬಿಜಿ ಪಾಟೀಲ್ ಅಂಕಲ್ ಅವರೇ ಹೆಚ್ಚು ನೋಟಿಫೈಡ್ ಸ್ಲಮ್ಗಳನ್ನ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲಾದ್ರೂ ಹೆಚ್ಚಿದ್ರೆ ಅದು ನನ್ನ ಮತಕ್ಷೇತ್ರದಲ್ಲಿ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಸುಮಾರು 27 ಸ್ಲಮ್ಗಳನ್ನ ನನ್ನ ಮತಕ್ಷೇತ್ರದಲ್ಲಿ ತಮ್ಮ ಹತ್ರ ಲಿಸ್ಟ್ ಇದೆ ಸಾಹೇಬ್ರೆ ಬುಕ್ಕಲ್ಲಿ. ಸುಮಾರು 27 ಸ್ಲಮ್ಗಳನ್ನ ಇವತ್ತು ದಿವಸ ನನ್ನ ಮತಕ್ಷೇತ್ರದಲ್ಲಿ ಬರುತ್ತೆ. ಅದು ತಾಳ್ಕೆಯಲ್ಲಿ ಇರ್ಬೋದು, ಬುದ್ಧನಗರ ಇರ್ಬೋದು, ಲಂಬಾಣಿ ಕಾಡಗಳಿರ್ಬೋದು, ನಮ್ಮ ಬ್ರಹ್ಮಪುರದ ಒಟ್ಟಗಲ್ಲಿ ಆಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಬಾಪುನಗರ ಆಗಿರ್ಬೋದು, ಈ ಹೀರಾಪುರ ಆಗಿರ್ಬೋದು, ರಾಜಾಪುರ ಆಗಿರ್ಬೋದು, ಹನುಮಾನ್ ತಾಟ ಆಗಿರ್ಬೋದು, ಕೀರ್ತಿನಗರ ಆಗಿರ್ಬೋದು, ಬಸವನಗರ ಆಗಿರ್ಬೋದು, ಬೋರಾಬಾಯಿ ನಗರ ಆಗಿರ್ಬೋದು, ಈ ತರದ್ದು ಸುಮಾರು 27 ನೋಟಿಫೈಡ್ ಸ್ಲಮ್ಗಳನ್ನ ಇವತ್ತು ದಿವಸ ನನ್ನ ಮತಕ್ಷೇತ್ರದಲ್ಲಿ ಬರುತ್ತೆ ಸಾಹೇಬ್ರೆ. ಅದಕ್ಕೆ ದಯಮಾಡಿ ನಾನು ಸಾಹೇಬ್ರಲ್ಲಿ ವಿನಂತಿ ಮಾಡ್ತೇನೆ, ತಮ್ಮ ಹೃದಯ ಬಹಳಷ್ಟು ದೊಡ್ಡದಿದೆ. ನಾವು ಹೆಚ್ಚು ಬಡತನದಿಂದ ಇರುವಂತ ಜನರಿರೋದ್ರಿಂದ ಇವತ್ತು ದಿವಸ ನಾವು ಈ ಭಾಗಕ್ಕೆ ಇನ್ನೂ ಹೆಚ್ಚು ತಾವು ಸಹಕಾರವನ್ನ ನೀಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿ, ಇವತ್ತು ನಾನು ಶಾಸಕನಾದ್ಮೇಲೆ ಸುಮಾರು ನನ್ನ ಮತಕ್ಷೇತ್ರಕ್ಕೆ ಈ ಒಂದು ನನ್ನ ಶಾಸಕರ ಅವಧಿಯಲ್ಲಿ ಸುಮಾರು 5,000 ಮನೆಗಳನ್ನ ಸಾಹೇಬರಿಂದ ಬರೀ ನಾವು ಸ್ಲಮ್ಗಳಲ್ಲಿ ಅಷ್ಟೇ ಹೇಳಿದ್ದೇವೆ. ಆದರೆ ಗ್ರಾಮ ಪಂಚಾಯತಿಗಳಿಗೆ ಅಲ್ಲಿ 1,000 ಮನೆಗಳನ್ನ ಇವತ್ತಿನ ದಿವಸ ನಾವು ಕೊಟ್ಟಿರುವಂತದ್ದು. ಹೀಗಾಗಿ ಒಟ್ಟಾರೆ ಸುಮಾರು 5,000ಕ್ಕಿಂತ ಹೆಚ್ಚು ಮನೆಗಳನ್ನ ಇವತ್ತು ನನ್ನ ಹಳ್ಳಿಗಳಲ್ಲಿ ಕೂಡ ಇವತ್ತು ದಿವಸ ಕೆಲಸ ನಡೀತಾ ಇದೆ. ನಗರದಲ್ಲೂ ಕೂಡ ಇವತ್ತು ಸಾಹೇಬರ ಕೈಯಿಂದ ಇವತ್ತು ಉದ್ಘಾಟನೆಯನ್ನಗೊಂಡಿದೆ. ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ನರೇಂದ್ರ ಮೋದಿಜಿಯವರು ಹಿಂದೆ ಅನೇಕ ಸರ್ಕಾರಗಳು ಆಗೋಗಿದ್ದಾವೆ, ಆದರೆ ಯಾವುದೇ ಸರ್ಕಾರ ಇವತ್ತು ಬಡವರಿಗೆ ಮನೆಗಳನ್ನ ಕಲ್ಪಿಸಬೇಕು, ಅವರಿಗೆ ಸೂರನ್ನ ಒದಗಿಸಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋವರೆಗೂ ಯಾರಿಗೂ ಕೂಡ ಅದು ತಲೆಯಲ್ಲಿ ಬಂದಿರಲಿಲ್ಲ. ಆದರೆ ಮೋದಿಜಿಯವರ ಸಂಕಲ್ಪ, ಅವರು ಕೆಂಪೇಗೌಡರಿಂದ ಹೇಳಿರುವಂತದ್ದು ಸ್ವಚ್ಛ ಭಾರತ ನಿರ್ಮಾಣ ಆಗಬೇಕು, ಎಲ್ಲ ಮನೆಗಳಲ್ಲಿ ಶೌಚಾಲಯ ಆಗಬೇಕು, ಯಾರಿಗೆ ಸೂರಿಲ್ಲ ಅವರಿಗೆ ಸೂರನ್ನ ಕೊಡಬೇಕು ಅಂತ ಹೇಳಿ ಮಾತನ್ನ ಹೇಳಿರುವಂತ ಧೀಮಂತ ನಾಯಕ ಆದಂತ ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಹೌಸಿಂಗ್ ಫಾರ್ ಆಲ್ ಅನ್ನುವ ಇಡೀ ದೇಶದಲ್ಲಿ ಎಲ್ಲಾ ಬಡ ಜನರಿಗೆ ಇವತ್ತು ಮನೆಗಳನ್ನ ಕಲ್ಪಿಸಿಕೊಡುವಂತ ಕೆಲಸ ನಡೀತಾ ಇದೆ. ಭಾರತ ದೇಶದ ಎಲ್ಲ ನಗರಗಳಲ್ಲೂ ಕೂಡ ಸ್ಥಾಪನೆ ಮಾಡೋದು ಮುಖೇನ ಸಾಮಾನ್ಯರಿಗೂ ಕೂಡ ಹಕ್ಕಿದೆ. ಸಾಮಾನ್ಯರು ಕೂಡ ಸಂತೋಷದಿಂದ ಬದುಕಬೇಕು, ಮೂಲಭೂತ ಸೌಕರ್ಯಗಳು ಸಿಗಬೇಕು, ಅವರ ಮಕ್ಕಳು ಕೂಡ ಈ ರಾಷ್ಟ್ರದ ಸತ್ಪ್ರಜೆಗಳಾಗಬೇಕು ಅನ್ನುವ ಕನಸನ್ನ ನನಸಾಗಿ ಮಾಡತಕ್ಕಂಥದ್ರಲ್ಲಿ ಕರ್ನಾಟಕದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇವತ್ತು ಒಂದು ಹೊಸ ಹೆಜ್ಜೆಯನ್ನ ಪ್ರಾರಂಭ ಮಾಡಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ
ನಿಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಇದೊಂದು ವಿನೂತನ ಕಾರ್ಯಕ್ರಮ. ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಮೊದಲನೇ ಬಾರಿಗೆ ಘೋಷಿತ ಮತ್ತು ಅಘೋಷಿತ ಎರಡು ರೀತಿಯ ಕೊಳಚೆ ಪ್ರದೇಶಗಳು ನಮ್ಮಲ್ಲಿ ಇದ್ವಿ. ಸರ್ಕಾರ ಮತ್ತು ಸರ್ಕಾರೇತರ ಜಾಗಗಳಲ್ಲೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಸ್ವತಂತ್ರ ಬಂದು 75 ವರ್ಷ ಕಳೆದಿದ್ದಾರೆ. ಈಗೊಂದು ಕಾಯಕಲ್ಪ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ನಾನೇ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಹಿರಿಯ ಅಧಿಕಾರಿಗಳ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿ ರಾಷ್ಟ್ರದ ಬಿಹಾರ್ ರಾಜ್ಯದಲ್ಲಿರ್ಬೋದು, ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತದ ಅನೇಕ ನಗರಗಳಿಗೆ ಹೋಗಿ ಆ ಬಡವರು ಏನು ವಾಸ ಮಾಡ್ತಾ ಇದ್ದಾರೆ, ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಕ್ಕಂಥವರು, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಗೋಮಾಳ ಮತ್ತೆ ಇನ್ನಿತರ ಏಕಾರ ಬೀಕರದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಅವರವರಿಗೆ ಪ್ರಾಪರ್ಟಿ ರೈಟ್ಸ್ ಅನ್ನ ಕೊಟ್ಟು ಆ ಬಡವರ ಆಸ್ತಿಯು ಬೇರೆಯವರಾಗಿ ಅವರು ಕೂಡ ಸ್ವಂತ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದಕ್ಕೆ ಏನು ಅವ್ರಿಗೆ ಇವತ್ತು ನಾವು ಕೊಟ್ಟಿದ್ದೀವಿ. ಇದೊಂದು ದೊಡ್ಡ ಕ್ರಾಂತಿಕಾರಕ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. 1821 ಘೋಷಿತ ಕೊಳಚೆ ಪ್ರದೇಶಗಳಲ್ಲಿ 8626 ಎಕರೆ 31 ಗುಂಟೆ ಜಾಗವನ್ನ ಯಾವುದೇ ಸರ್ಕಾರವೂ ಕೂಡ ನಿರೀಕ್ಷೆ ಇಲ್ಲದೆ ಅವರ ಹೆಸರಿಗೆ ಯಾವ ರೀತಿ ಓನರ್ಗಳಾಗಿ ಬೇರೆ ಬೇರೆ ಸಮಾಜದವರು ಬೇರೆಯವರು ಇದ್ದಾರೆ, ಅದೇ ರೀತಿ ನೀವು ಕೂಡ ನಿಮ್ಮ ಸ್ವಂತ ಮನೆ, ನಿಮ್ಮ ಸ್ವಂತ ಜಾಗ ಅಂತ ಕೊಟ್ಟಿದ್ದು ರಾಜ್ಯದ ಬಿಜೆಪಿ ಸರ್ಕಾರ, ಅದು ಸನ್ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ. ಕರ್ನಾಟಕ ಸರ್ಕಾರದ ವಸತಿ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ವಿ ಸೋಮಣ್ಣ ಅವರು ಇಂದು ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಐವನಶಾಹಿ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕರ್ನಾಟಕ ಸರ್ಕಾರದ ಮಾನ್ಯ ವಸತಿ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ವಿ ಸೋಮಣ್ಣ ಅವರು ಇಂದು ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಐವನಶಾಹಿ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಕಲಬುರಗಿಯ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಪೈಲಟ್ ಸ್ಕೀಮ್ ಅಂತ ಇವತ್ತು ನಾನೇನಿಲ್ಲ ಅನೌನ್ಸ್ ಮಾಡಿದೆ. ಇದೊಂದು ವಿಭಿನ್ನವಾಗಿದೆ. ನಾನು ಕೇರಳದ ಮಂತ್ರಿಗಳನ್ನು ಭೇಟಿ ಮಾಡಿದ್ದೆ. ಅದಾದಮೇಲೆ CM ಅವ್ರನ್ನ ಭೇಟಿ ಮಾಡಿದ್ದೆ. ಇಲ್ಲಿ ಆಂಧ್ರ ಪ್ರದೇಶದ ಜಗನ್ನವರ ಕಾರ್ಯವೈಖರಿ ಮತ್ತು ನಮ್ಮ ಚಂದ್ರಶೇಖರ್, ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ್ ಅವ್ರದ್ದು ಕೂಡ ನಾನು ಕೆಲವು ಮಾಹಿತಿಯನ್ನು ತರಿಸ್ಕೊಂಡಿದ್ದೀನಿ. ವಿಶೇಷವಾಗಿ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 10 ಕಾರ್ಯಕ್ರಮಗಳನ್ನು ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ರು. ಅದರಲ್ಲಿ ಬಹುತೇಕ ನಾಗಾಲೋಟದಲ್ಲಿ ಸಾಗ್ತಾಯಿದೆ. ಕೆಲವು ಇನ್ನೂ ಕೂಡ ಆ ಮಟ್ಟಕ್ಕೆ ಹೋಗುವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಇದಾಗಿರಲ್ಲ. ನಮ್ಮಲ್ಲೂ ಕೂಡ ಹಡಲ್ಸಿತ್ತು. ನಾನು ಬಂದ ಮೇಲೆ ಕೆಲವೆಲ್ಲ ಬದಲಾವಣೆ ಮಾಡಿ 2016ರಲ್ಲಿ ಕೊಟ್ಟಿದ್ದು 1,80,000 ಮನೆ ಸ್ಲಮ್ ಬೋರ್ಡ್ಗೆ. ಒಂದು ಮನೆಯೂ ಇದು ಮಾಡಿಲ್ಲ. ಅವ್ರು ಹೇಗೆ ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಅಷ್ಟೆಚ್ಚು 50% ದುಡ್ಡನ್ನು ಬಿಡುಗಡೆ ಮಾಡಿದರು. ಬೆಂಗಳೂರು ನಗರಕ್ಕೆ 1,00,000 ಮನೆಗಳು ಇದು ಮಾಡಿ ಅಲ್ಲಿಗೂ 600 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಮತ್ತು ಬೇರೆ ಬೇರೆ ಹಂತದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಬಸವ ವಸತಿ, ದೇವರಾಜ ಅರಸು ನಿಗಮ, ಅಂಬೇಡ್ಕರು, ಈ ಥರ ಎಲ್ಲ ಇದರೊಳಗೆ ಒಂದು ರೀತಿ ಗೊಂದಲ ಆಗಿ ಎಲ್ಲವನ್ನು ನಿವಾರಣೆ ಮಾಡಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮೊನ್ನೆ ಆಯವ್ಯಯ ಮಂಡನೆ ಮಾಡುವಾಗ 5 ಲಕ್ಷ ಮನೆಗಳನ್ನು 6,666 ಕೋಟಿ ರೂಪಾಯಿಗಳನ್ನು ಅಚ್ಚೆಚ್ಚು ನಮಗೆ ಕೊಟ್ಟು 4,000 ಮನೆಗಳು ಗ್ರಾಮೀಣ ಭಾಗಕ್ಕೆ, 1 ಲಕ್ಷ ಮನೆಗಳು 4 ಲಕ್ಷ ಮನೆಗಳು ಗ್ರಾಮೀಣ ಭಾಗಕ್ಕೆ, 1 ಲಕ್ಷ ಮನೆ ನಗರ ಪ್ರದೇಶಗಳು ಕೊಟ್ಟಿದ್ದಾರೆ. ನಾನು ಇವತ್ತು ಈಗಾಗಲೇ CEOಗಳ ಹತ್ರ ವರ್ಚುವಲ್ಲೇ ಮಾತಾಡಿದ್ದೀವಿ, DC ಅವ್ರ ಹತ್ರ ಮಾತಾಡಿದ್ದೀನಿ, ಎಲ್ಲ ಅಧಿಕಾರಿಗಳು ಮಾತಾಡಿ ಈ ತಿಂಗಳು 30ನೇ ತಾರೀಕು, ಜುಲೈ 20ನೇ ತಾರೀಕು ಒಳಗಡೆ ಏನು ಇವತ್ತು ನಾವು 4 ಲಕ್ಷ ಮನೆಗಳನ್ನು ಗ್ರಾಮೀಣ ಭಾಗದಲ್ಲಿ ಅವಕ್ಕೆಲ್ಲವೂ ಕೂಡ ಕಾರ್ಯಾದೇಶ ಮಾಡಿ ಅದನ್ನು GPS ಮಾಡಿ ಆ ನಿಜವಾದ ಫಲಾನುಭವಿಗಳಿಗೆ ಮನೆ ಕಟ್ತಕ್ಕಂಥದಕ್ಕೆ ಮೊದಲನೇ ಕಂತನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ನಾವೀಗಾಗಲೇ ತಯಾರಿ ನಡೆಸ್ಕೊಂಡಿದ್ದೀವಿ. ನಮ್ಮ ಒಟ್ಟಾರೆಯಾಗಿ ಅದಲ್ಲದೆ ಕೆಲವು ಕಡೆಗಳಲ್ಲಿ ಪಂಚಾಯಿತಿಗಳಿಗೆ 30 ಮನೆ ಕೊಟ್ಟಿದ್ದೀರಿ, 40 ಮನೆ ಕೊಟ್ಟಿದ್ದೀರಿ, 50 ಮನೆ ಕೊಟ್ಟಿದ್ದೀರಿ. ಈ 40, 30, 50 ಮನೆ ಕೊಟ್ಟರೆ ಒಂದೊಂದು ತಾಲೂಕಿಗೆ 1,400, 1,500, 2,000 ಮನೆ ಆಗ್ತಾಯಿದೆ. ವೇದ ಶೈಕ್ಷಣಿಕ ಮತ್ತು ದತ್ತಿ ಸಂಸ್ಥೆಯ ಅಡಿಯಲ್ಲಿ ದಿ ಹೈಸ್ಕೂಲ್ನ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಹಳೆ RTO ಹತ್ತಿರದ ರಾಜಾಪುರ ರಸ್ತೆಯ KHB ಕಾಲೋನಿಯಲ್ಲಿರುವ ಸೌಹಾರ್ದ ಕ್ಯಾಂಪಸ್ನಲ್ಲಿ ಜರುಗಿತು.
ವೇದ ಶೈಕ್ಷಣಿಕ ಮತ್ತು ದತ್ತಿ ಸಂಸ್ಥೆಯ ದಿ ಹೈಸ್ಕೂಲ್ನ ಉದ್ಘಾಟನಾ ಸಮಾರಂಭವು ದಿನಾಂಕ 17ನೇ ಜೂನ್ 2022ರಂದು ಸಂಜೆ 5 ಗಂಟೆಯಿಂದ 7:30 ಗಂಟೆಯವರೆಗೆ ಕಲಬುರಗಿ ನಗರದ ಆರ್ಟಿಒ ಕಚೇರಿಯ ಹತ್ತಿರ ರಾಜಾಪುರ ರಸ್ತೆಯ ಕೆಎಚ್ಬಿ ಕಾಲೋನಿಯಲ್ಲಿನ ಸೌಹಾರ್ದ ಕ್ಯಾಂಪಸ್ನಲ್ಲಿ ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಪ್ರಾಧ್ಯಾಪಕರಾದ ಅರುಂಧತಿ ಪಾಟೀಲ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಾಜಿ ಉಪಕುಲಪತಿಗಳಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ, ಚಿಂತಕ ಕನ್ನಡ ದಿನಪತ್ರಿಕೆಯ ಸಂಪಾದಕರಾದ ಶ್ರೀಮತಿ ಶೀಲಾ ತಿವಾರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. Good evening. ನನ್ನ ಹೆಸರು ಶ್ವೇತಾ ಇಟಗಿ ಅಂತ ಅಂದ್ಬಿಟ್ಟು. ಸೊ we have started the Ved Educational and Charitable Trust by the blessings of God and Dr. Pratap Singh Tiwari, our father-in-law, and Mrs. Sheila Tiwari, my mother-in-law. So with their encouragement, me and my husband together, we have started Ved Educational Charitable Trust. We have taken the franchisee of Edumeta, the iSchool. This is the first franchisee which is come up in North Karnataka. And they have not yet come anywhere else. It's there only in Bangalore, and after Gulbarga, one school that is coming up in Raichur, and this is one of the fastest growing franchisee. The school started from 2018. The company has started from 2018, and within the span of 4 years they have given more than 250 plus franchisees. So the speciality of this school is in this school they have taken the syllabus from Finland and Singapore, which is molded to Indian culture, and we have made the syllabus like that. The speciality one more of the school is we teach in activity based. So the kids should start liking the school. It should not be they're coming to the regular routine school. It should be like an activity based where the kids will come and enjoy the play over there. And from LKG and UKG we are giving our own culture, that is Sanskrit language also for them. So Hindi, English and Kannada is compulsory, and the optional language is Sanskrit as well as French. It is optional for them. So I'm very happy in this area, Rajapur area, there was no preschool that was started. So we have started the preschool here. I hope all will like it, and please do come and see the school, visit the school. Thank you. Kurusachat Parabrahma Tasmai Shri Gure Namaha. ನಡೆಯೋದೊಂದೇ ಭೂಮಿ, ಕುಡಿಯೋದೊಂದೇ ನೀರು, ಸುಡು ಅಗ್ನಿ ಒಂದೇ, ಇರುತ್ತಿರೋದು ಕುಲಗೋತ್ರ ನಡುವೆ ಎತ್ತನದು ಸರ್ವ. ಅನ್ನವನ್ನು ಇಕ್ಕೋದು ನದಿಯನ್ನು ನುಡಿಯೋದು, ತನ್ನಂತೆ ಪಡದ ಬಗೆದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಥ್ಯಾಂಕ್ ಯು. ನಡೆಯೋದೊಂದೇ ನೆಲ, ಕುಡಿಯೋದು ಒಂದೇ ನೀರು, ಸುಡುವ ಅಗ್ನಿ ಒಂದೇ ಇರತರಲು, ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಅಂತ ಭಾಳ ಒಳ್ಳೆಯ ರೀತಿ ಇವತ್ತು ಈ ಒಂದು ವೇದ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಏನು ಪ್ರಾರಂಭ ಆಗಿದೆ. ಯಾಕಂದರೆ ಎಜುಕೇಷನ್ ಈಸ್ ಎವ್ರಿಥಿಂಗ್. ಎಜುಕೇಷನ್ ಇಸ್ ಪವರ್, ನಾಲೆಜ್ ಇಸ್ ಪವರ್, ಎಜುಕೇಷನ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಅಂತ ಯಾವೊಂದು ರೀತಿಯಿಂದ ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದಪ್ಲೆ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಮೊದಲು ಬರೋದು ಶಿಕ್ಷಣ. ಶಿಕ್ಷಣಕ್ಕೆ ಎಷ್ಟು ಹೆಚ್ಚು ನಾವು ಒತ್ತು ಕೊಡ್ತೀವಿ, ಅದರಿಂದ ಎಲ್ಲರ ಅನುಕೂಲ ಆಗ್ತದೆ. ಸಮಾಜದಲ್ಲಿ ನಾವು ನಮ್ಮ ಮಕ್ಕಳಿಗೆ ಆಗಲಿ ಬೇರೆಯವ್ರಿಗೆ ನಾವೇನು ಹೆಚ್ಚು ಹೊತ್ತು ಯಾವಾಗಲೂ ಕೂಡ ಎಜುಕೇಷನ್ ಕೊಡಬೇಕಾಗ್ತದೆ. ನಾವು ಕಾಲೇಜಲ್ಲಿ ಹೋದಾಗ ನಮ್ಮ ಪ್ರಯಾರಿಟೀಸ್ ಬೇರೆ ಇರ್ತದೆ. ಸ್ಪೋರ್ಟ್ಸ್ ಇರ್ತದೆ, ಬೇರೆ ಇರ್ತದೆ. ಆದರೆ ನಾವು ಯಾವಾಗಲೂ ಕೂಡ ಎಜುಕೇಷನ್ಗೆ ಹೆಚ್ಚು, ಇದು ಒಳ್ಳೆಯ ಸಂಕೇತ. ನೀರು ಬರ್ತಾ ಇದೆ, ಮಳೆ ಬರ್ತಾ ಇದೆ ಅಂದರೆ ಒಳ್ಳೆಯದೇ ಇದು ಯಾವಾಗ ಕೂಡ. ಇದು ಒಳ್ಳೆಯ ರೀತಿಯಿಂದ ಏನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ.
ವೇದ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಎಡುಮೆಟಾ ಅಂದರೆ ಥ್ರೂ ಫಿನ್ಲೆಂಡ್, ರೈಟ್? ಫಿನ್ಲೆಂಡ್ ಆ್ಯಂಡ್ ಸಿಂಗಪೂರ್ ಯು ಡೂಯಿಂಗ್ ಎ ಕೊಲಾಬ್ರೇಷನ್. ಸೊ ನಾನು ತಿಳಿದಿರುವಂತೆ ಸುಮಾರು 250 ಫ್ರ್ಯಾಂಚೈಸಿ ಇವಾಗ ತನಕ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಅದರಲ್ಲಿ ಇಲ್ಲೂ ಕೂಡ ಮೊಟ್ಟ ಮೊದಲಾಗಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶ್ವೇತಾ ಅವರು ಪ್ರಾರಂಭ ಮಾಡಿದ ಮೊದಲು ಇದು ಒಂದು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರ ಕೆಪಾಸಿಟಿ ನೋಡಿದ್ರೆ ಅವ್ರು ಖಂಡಿತವಾಗಿ ಮಾಡ್ತಾರೆ. ಯಾಕಂದರೆ ನಾನು ಮೊಟ್ಟ ಮೊದಲಾಗಿ ಚುನಾವಣೆಯಲ್ಲಿ ನಿಂತಾಗ ನಾವು ಹೇಳಿಲ್ಲ ಅವ್ರಿಗೆ ಎಷ್ಟೊಂದು ಆಸಕ್ತಿ ಇದೆ ಅಂದರೆ ಅವರು ಜನರಿಗೆ ಸೇವೆ ಮಾಡಬೇಕು, ಜನರ ಪರವಾಗಿ ಇರಬೇಕು ಅಂತ ಅವ್ರ ರಕ್ತದಲ್ಲೇ ಇದೆ, ಅವ್ರ ಕುಟುಂಬದಲ್ಲೇ ಇದೆ. ಇದು ಯಾವಾಗಲೂ ಕೂಡ ಅವರೇ ಖುದ್ದಾಗಿ, ನಾನು ಮೊಟ್ಟ ಮೊದಲ ಚುನಾವಣೆ 2010ರಲ್ಲಿ ನಿಂತಿದ್ದೆ. ಆ ಒಂದು ಚುನಾವಣೆ ತಾವೇ ಖುದ್ದಾಗಿ ಬಂದು ಎಲ್ಲರಿಗೆಲ್ಲರೂ ಸೇರಿಸಿ ತಾವೆಲ್ಲ ಪ್ರತಿಯೊಂದು ಕಡೆ ಹೋಗ್ತೀವಿ. ಯಾಕಂದರೆ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಉತ್ಸಾಹ, ಒಂದು ಆಸಕ್ತಿ ನಾನು ಮೊದಲೇ ನೋಡಿದ್ದೀನಿ. ತಾವು ಏನಾದರೂ ಒಂದು ಜೀವನದಲ್ಲಿ ಖಂಡಿತವಾಗಿ ಮಾಡೇ ಮಾಡ್ತೀರಂತೆ. ಇದರ ಪ್ರಾರಂಭ, ಈ ಒಂದು ಎಡುಮಠ ತಾವು ಏನು ಮಾಡಿದ್ದೀರಿ ಇದರ ಒಂದು ಪ್ರಾರಂಭ. ನಮಗೆ ಯಾವಾಗಲೂ ಕೂಡ ಅಮೃತ್ ತಮ್ಮ ಜೊತೆ ಯಾವಾಗಲೂ ಸಪೋರ್ಟ್ ಮಾಡಿಕೊಂಡು ಅವ್ರು ಯಾವಾಗಲೂ ಕೂಡ ಇದ್ದಾರೆ. ಈ ಒಂದು ಇವತ್ತಿನ ದಿವಸ ತಾವು ಏನು ಪ್ರಾರಂಭ ಮಾಡಿದ್ದೀವಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕಡೆಯಿಂದ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ಒಂದು ಸಹಕಾರ ಇರ್ತದೆ. ಬಿಕಾಸ್ ಯು ಬಿ ದ ಚೇಂಜ್ ವಾಟ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಮಹಾತ್ಮ ಗಾಂಧಿ ಅವರು ಹೇಳಿದಪ್ಲೆ, ಯು ಬಿ ದ ಚೇಂಜ್ ವಾಟ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. And I think you started off in a very positive way and a nice way. Today we are having mushrooming of institutions, and not just physically but quality wise. And Shweta ಅವರು ಹೇಳಿದ ಥರ ಫಿನ್ಲೆಂಡ್ ಮತ್ತು ಸಿಂಗಪೂರ್ ಎಜುಕೇಷನ್ ಸಿಸ್ಟಮ್ ಅನ್ನ ಒಂಥರ ಅದನ್ನು ಒಟ್ಟುಗೂಡಿಸಿ ಹಾಗೂ ಭಾರತೀಯ ಸಂಸ್ಕೃತಿಯನ್ನು ದ ಐಸಿಂಗ್ ಆನ್ ದ ಕೇಕ್ ವಿಲ್ ಬಿ ದ ಇಂಡಿಯನ್ ಕಲ್ಚರ್ ಅಂತ ಶೀಲಾ ತಿವಾರಿ ಮೇಡಮ್ ಅವ್ರು ಹೇಳಿದರು. I think we don't need to look anywhere else. We just need to look in our own backyard. ನಮ್ಮ ಹಿತ್ತಲಲ್ಲೇ ಮದ್ದಿದೆ ನಮ್ಮ ದೇಶ, ನಮ್ಮ ಸಂಸ್ಕೃತಿಯಲ್ಲಿ. We all, thump our chests and tell that we are one of the oldest civilization, the cradle of civilization, the mother of all languages ಅಂತ ಮಾರ್ಕ್ ಟ್ವೇನ್ ಅವ್ರು ಹೇಳಿದ್ರು. ಈ ಸಮಾರಂಭಕ್ಕೆ ತಾವೆಲ್ಲರೂ ಬಂದಿದ್ದೀರಿ, ನನಗೆ ತುಂಬ ಹರ್ಷವಾಗಿದೆ. ನೀವು ಯಾವಾಗಲೂ ಕೂಡ ಇದೇ ರೀತಿ ಈ ಎಜುಕೇಷನ್ ಟ್ರಸ್ಟ್ಗೆ ತಮ್ಮ ಬೆಂಬಲ ಸೂಚಿಸ್ತೀರಿ ಅಂತ ಅಂದ್ಕೊಳ್ತೀನಿ. ಎಜುಕೇಷನ್, ಶಿಕ್ಷಣ ಅಂದರೆ ಬಹಳ ಮುಖ್ಯವಾದಂಥ ಒಂದು ಪಾರ್ಟ್. ಅದು ಮಕ್ಕಳಲ್ಲಿ ಇವತ್ತು ನಾಳೆ ಎಜುಕೇಷನ್ ಅನ್ನೋದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಥರ ಓಡ್ತಾನೇ ಇದೆ. ಮಕ್ಕಳ ಎಜುಕೇಷನ್ಗೆ ಹಿಂದೆ ತಂದೆ ತಾಯಿಗಳು ಕೂಡ ಓಡ್ತಾನೇ ಇದ್ದಾರೆ. ಫೀಸ್ ಇದೆ, ಬೇರೆ ಬೇರೆ ಎನ್ವಿರಾನ್ಮೆಂಟ್ ಇದೆ, ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ಅದೆಲ್ಲವನ್ನು ದಾಟಿ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅನ್ನೋದು ಇದು ಒಂದು ಜವಾಬ್ದಾರಿಯುತವಾದಂತಹ ಕೆಲಸ. ಇಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮುಂದಾಗಿದ್ದಾರೆ. ಈ ಹಿಂದೆಯೂ ಕೂಡ ನಾವು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ನಮಗೆ ಏನೋ ಈ ಥರ ಮಾಡೋದು ಅಂದರೆ ತುಂಬ ಖುಷಿ. ಆ ಖುಷಿಯಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ ಅನ್ನೋದು ಇನ್ನಷ್ಟು ಖುಷಿ. ಇನ್ನು ವೇದ ಎಜುಕೇಷನಲ್ ಟ್ರಸ್ಟ್ ಬಗ್ಗೆ ನನಗೆ ಡೀಟೇಲ್ಸ್ ಹೇಳಬೇಕು ಅಂದರೆ, ನಾನು ಈ ಸ್ಕೂಲ್ಗೆ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀನಿ. ಏನೆಲ್ಲ ಮಾಡಿದ್ದು ಅವರು ಎಜುಕೇಷನಲ್ ಟ್ರಸ್ಟ್ನ ಡೈರೆಕ್ಟರ್ಸ್ಗಳಾದಂಥ ಶ್ವೇತಾ, ಅಮೃತ್ ಮತ್ತು ಇತರರು. ಇದು ಆ್ಯಕ್ಚುಲಿ ಒಂದು ಫ್ರ್ಯಾಂಚೈಸಿ ಸ್ಕೂಲು. ಈ ಫ್ರ್ಯಾಂಚೈಸಿ ಸ್ಕೂಲಲ್ಲಿ ಸಿಂಗಾಪುರ್ ಮತ್ತು ಫಿನ್ಲ್ಯಾಂಡಿನ ಜಾಯಿಂಟ್ ಕಲ್ಚರ್ನ ಒಡಂಬಡಿಸಿಕೊಂಡು ತನ್ನದೇ ಆದಂಥ ಒಂದು ಪಠ್ಯವನ್ನು ತಯಾರು ಮಾಡಿಬಿಟ್ಟು ಇನ್ನು ಇಂಡಿಯನ್ ಇದಕ್ಕೆ ಭಾರತೀಯ ಸಂಸ್ಕೃತಿಗೆ ಹೋಲುವಂಥ ರೀತಿಯಲ್ಲಿ ಒಂದು ಸಿಲೆಬಸ್ಸನ್ನು ಮಾಡಿದ್ದಾರೆ. ಆ ಸಿಲೆಬಸ್ಗೆ ನಾವು ಮಕ್ಕಳನ್ನು ರೆಡಿ ಮಾಡಿ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಬೇಕು, ಅವರ IQ ಲೆವೆಲನ್ನು ಹೆಚ್ಚು ಮಾಡಬೇಕು, ಇಂಟೆಲಿಜೆನ್ಸ್ ಬಗ್ಗೆ ಒಂದು ಹಸಿವು ಉಂಟು ಮಾಡಬೇಕು, ಕುತೂಹಲ ಜಾಸ್ತಿ ಬರಬೇಕು ಮಕ್ಕಳಲ್ಲಿ. ಅದು ನಾನು ಕಲಿಬೇಕು, ಅದಂದ್ರೆ ಏನು ಅಂತ. ಆಲ್ರೆಡಿ ಚಿಕ್ಕ ಮಕ್ಕಳು ಬಹಳಷ್ಟು ಕುತೂಹಲಕಾರಿಯಾಗೇ ಇರ್ತಾರೆ. ಅವರು ಏನೆಲ್ಲ ನೋಡಿದ್ರು ಕೂಡ ಅದು ಏನು ಎಂತು ಅಂಥೇಳಿ ಒಂದು ಆಟಕ್ಕೆ ಸಾಮಾನು ಕೊಟ್ಟರು ಬಿಚ್ಚಿ ನೋಡುವಂತಹ ಪ್ರವೃತ್ತಿ ಅವ್ರ ಹತ್ರ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದೇ ಆದರೆ ಬಹುಶಃ ಅವರು ಬಹಳ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿರುವಂಥ ಪೇರೆಂಟ್ಸ್ಗಳು 10% ಭಾಳ ಪಾಸಿಟಿವ್ ಕೊಡ್ರಕ್ಕಂತಂದರೆ ನಮ್ಮ ಮಕ್ಕಳು ಸ್ವಲ್ಪ ಸುಧಾರಣೆ ಆಗಬಹುದು ಅಂತೇಳಿ ನನ್ನ ಆಸೆ. ಅದಕ್ಕೆ ಅವರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಚಾರಿಟೇಬಲ್ ಟ್ರಸ್ಟ್ ಎಲ್ಲರ ಪರವಾಗಿ ವಂದನೆ.
ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಗುರು ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿ ಮೊಹಮ್ಮದ್ ಖಜೀರ್ 2022ನೇ ಸಾಲಿನ ದ್ವಿತೀಯ ಪಿಯುಸಿಯ ವಾರ್ಷಿಕ ಪರೀಕ್ಷೆಯಲ್ಲಿ 600 ಅಂಕಗಳ ಪೈಕಿ 596 ಅಂಕಗಳನ್ನು ಪಡೆಯುವ ಮೂಲಕ ಕಲ್ಯಾಣ ಕರ್ನಾಟಕಕ್ಕೆ ಮೊದಲನೇ ಸ್ಥಾನ ಮತ್ತು ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿದ್ದಾನೆ. ಶ್ರೀ ಗುರು ಸ್ವತಂತ್ರ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಕಲಬುರಗಿಯಲ್ಲಿ 2022ನೇ ಸಾಲಿನ ಏಪ್ರಿಲ್ನಲ್ಲಿ ನಡೆದ ದ್ವಿತೀಯ ಪಿಯುಸಿಯ ಪರೀಕ್ಷೆಯಲ್ಲಿ 600 ಅಂಕಗಳ ಪೈಕಿ 596 ಅಂಕಗಳನ್ನು ಪಡೆಯುವ ಮೂಲಕ ಮೊಹಮ್ಮದ್ ಖೈಜರ್ ತಂದೆ ಮೊಹಮ್ಮದ್ ಗೌಸುದ್ದೀನ್ ವಿದ್ಯಾರ್ಥಿಯು ಕಲ್ಯಾಣ ಕರ್ನಾಟಕಕ್ಕೆ ಮೊದಲ ಸ್ಥಾನ ಹಾಗೂ ರಾಜ್ಯಕ್ಕೆ 3ನೇ ರ್ಯಾಂಕ್ ಅನ್ನು ಪಡೆದಿದ್ದಾನೆ. I am very happy with this historic result. Mohammad Kaiser, our student, he was one of the brightest student of this year. And a lot of expectations were there, and he has achieved as per our expectation by scoring 596 out of 600 and stood first in KK region and third in entire Karnataka state. That is really a great milestone what he has achieved from entire Sri Guru family and from late my father Nayak sir. We all wish him a great success and hope that he will get medical seat also this year. Thank you. मेरा नाम मोहम्मद गौस है. मेरे लड़के मोहम्मद खिज़र इस साल जो है ना PUC सेकेंड ईयर में अच्छे टॉप क्लास में पास हुए हैं. मैं कॉलेज वालों का और तमाम लेक्चरर्स का शुक्रिया अदा करता हूं. श्री गुरु कॉलेज से बहुत अच्छे टॉप में रिज़ल्ट लाए हैं. बच्चे ने बहुत मेहनत भी की है और साथ साथ लेक्चरों का बहुत अच्छा उसमें परफॉर्मेंस रहा है. लिहाजा मैं बहुत बहुत शुक्रिया अदा करता हूँ कॉलेज का. Good evening everyone. My name is Mohammad Khizar and I am from Shri Guru College of Gulbarga, and I could achieve a third state rank this year and a first rank in all over the Kalyan Karnataka region. This success which I achieved today, I would say it is all because of the lecturers of our college. Our college has so nice administration because of their motivation, continuous motivation, and because of my dedication I could achieve this success today. This success I would like to, it's all because of our lecturers, our administration, especially Nitin sir of our college. He constantly used to motivate us. He used to take a monthly test, weekly test. So because of those tests we got prepared to the best of the levels. Principal of our college also, he's also best. He used to continuously check what performances we are doing, are we up to level or not. He used to continuously check us, test us, examine us. Because of those continuous procedures, today our college, not only in Kalyan Karnataka but also in the whole of Karnataka state, we have achieved such a great success today. Administrator of our college, Neha madam, also she used to guide us. She used to always have a watch on us whether we are leading in the correct path or not. It's all because of her also. She's also played a great role in our success. ಈಗಾಗಲೇ ರದ್ದುಪಡಿಸಲಾದ ಪಠ್ಯಪುಸ್ತಕ ಸಮಿತಿಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಶಿವರಾಮೇಗೌಡರ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈಗಾಗಲೇ ರದ್ದುಪಡಿಸಲಾದ ಪಠ್ಯಪುಸ್ತಕ ಸಮಿತಿಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಶಿವರಾಮೇಗೌಡರ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಶರಣು ಹೊಸಮನಿ, ಗೋಪಾಲ ರೆಡ್ಡಿ, ಸೀನು, ನಾಗು, ನಂದಿ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿವರಾಮೇಗೌಡರ ಬಣದ ವತಿಯಿಂದ ಇವತ್ತು ಹಳೆ ಪಠ್ಯಪುಸ್ತಕ ಇದು ಅವೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮತ್ತು ಇದರ ಸಂಬಂಧಪಟ್ಟಂಥ ಸಚಿವರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ವಿ. ಕಾರಣ ಏನಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತಾಯಿದೆ. ಶಿವರಾಮೇಗೌಡರ ಆದೇಶದ ಮೇಲೆಗೆ ನಾವು ಕೂಡ ಇಲ್ಲ ರಸ್ತೆ ತಡೆ ಮಾಡಿ ಹೋರಾಟ ಮಾಡಿದ್ದೇವೆ. ಅದು ಹಳೆ ಏನು ಪಠ್ಯಪುಸ್ತಕದ್ದು ಅದೇ ಮುಂದುವರಿಸಬೇಕು. ಕೂಡಲೇ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು. ರೋಹಿತ್ ಚಕ್ರವರ್ತಿ ಅವರನ್ನು ಬಂಧಿಸಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಜೂನ್ 11ರ ಶನಿವಾರದಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಚಿಜಾಟೋ ಪಿಜ್ಜಾದ ಉದ್ಘಾಟನಾ ಸಮಾರಂಭ ಜರುಗಿತು. तो हम लोग उसका प्रोडक्ट और पिज़्ज़ा इतना अच्छा है, हम सोचे कि इस प्रोडक्ट को लेके एक बहुत बेहतरीन सी जगह
लोगों को प्रोवाइड करेंगे। हमारे पास ये शहर में 2 इंटरनेशनल ब्रांड्स हैं और उन लोगों के 3 फ्रेंचाइज है ऑलरेडी। तो हम अपना खुद का लोकल ब्रांड क्रिएट कर रहे हैं और उसको इंटरनेशनल स्टैंडर्ड्स के हिसाब से क्रिएट कर रहे हैं। ये हमारे जो डिज़ाइनिंग आप देख रहे हैं यहाँ पे पूरी जो इंटीरियर है ये हमारे आर्किटेक्ट सिराज भाई किए हैं। तो हम लोग किसी भी चीज़ को कॉम्प्रोमाइज़ नहीं करें, यहाँ तक नॉट जस्ट इंटीरियर्स, इवन हमारा किचन, हमारी जो मशीन है जिसमें अवन में हमारा पिज़्ज़ा बनता है वो अवन तक भी वही है जो इंटरनेशनल स्टैंडर्ड्स में यूज़ हो रहा है। हमारे पास हमारा खुद का पर्सनल कोल्ड रूम है जहाँ पे हमारा खुद का हैंडमेड डो रहता है और हमारे कॉफ़ी, हमारे पास कॉफ़ी प्लेस के लिए भी है। कॉफ़ी प्लेस भी बिजनेसमैन, पॉलिटिशियंस और डॉक्टर्स एंड इंजीनियर्स और प्रोफेशनल्स के लिए एक अच्छी कॉफ़ी स्पेस भी नहीं है, हम वो भी प्रोवाइड करें, वो भी क्रिएट करें हम लोग। तो आप सबसे रिक्वेस्ट है कि आप लोग आइए यहाँ पर और आके यहाँ पे हमारा पिज़्ज़ा भी ट्राई करिए और एम्बियंस भी देखिए, कॉफ़ी भी ट्राई करिए। थैंक यू सो मच। जी सर, यहाँ पे हमारे पास वेज और नॉन वेज दोनों है। मैं आर्किटेक्ट फिराज शाहाना आर्किटेक्ट से हूँ और मैं बहुत बहुत मुबारकबाद देता हूँ अबू बकर और अभी सर को कि यहाँ पर जो है एक बहुत ही अच्छा एम्बियंस क्रिएट करके एक बहुत ही अच्छे अंदाज में जो है ना पिज़्ज़ा सर्व होगा इंशाल्लाह। एक यूनिक कॉन्सेप्ट जो है ना हम लोग गुलबर्गा में लाने की कोशिश कर रहे हैं। अगर आप देखेंगे तो बहुत ज़्यादा स्पेशियस है और बहुत लाइटफुल है सब चीज़ें। आई एम वेरी हैप्पी टू बी हियर चिज़ाटो पिज़्ज़ा, the inauguration ceremony of this. It's a very beautiful place, meticulously done, and specifically it's a very contemporary feeling and nice place to be here. So I congratulate the owner and really appreciate the involvement, mainly in terms of planning of internal spaces. Really appreciable and I'm very happy to be here. चिज़ाटो पिज़्ज़ा हाउस की इफ्तिदा हो गई है। मैं अबू बकर और आशीष को दोनों को दिल की गहराइयों से मुबारकबाद देता हूँ। ये पिज़्ज़ा जो यहाँ पर प्रिपेयर हो रहा है, यहाँ पर खुद अपने लोकल मेड पे वो पिज़्ज़ा बना रहे हैं और हम पिज़्ज़ा का टेस्ट भी कर चुके हैं। बहुत ही बढ़िया पिज़्ज़ा है कंपेयर टू जो फॉरेनर पिज़्ज़ा हट वो जो भी है ना उसके कंपेयर से उससे बिल्कुल बहुत ही अच्छा पिज़्ज़ा है। मैं गुलबर्गा के तमाम सिटीजन्स को इनवाइट करता हूं कि एक बार आके आप टेस्ट लीजिए, क्योंकि बड़ी मेहनत से वो पिज़्ज़ा प्रिपेयर किया है। जो हम पिज़्ज़ा बाहर के कंट्रियों से जो कोलैबोरेशन है उसका खाते थे, आज खुद का हमारा होममेड गुलबर्गा का पिज़्ज़ा है। मैं तमाम उनकी टीम को मुबारकबाद देता हूँ। आज शहर गुलबर्गा में चिज़ाटो पिज़्ज़ा के नाम से एक वेंचर ओपन हुआ है। जिस तरह से बहुत ही यंगस्टर्स इस बात से वाकिफ़ भी हैं कि चिज़ाटो पिज़्ज़ा गुलबर्गा के लिए कोई नया नाम नहीं है, गुलबर्गा का ब्रांड है, गुलबर्गा का एक स्टार्टअप समझ लीजिए जो अब एक सेकंड फेज़ पर पहुंचा है, एक डेवलपिंग फेज़ पर पहुंचा है। इसके लिए मैं जनाब अबू बकर सिद्दीक साहब, ब्रदर अक्षय साहब को मैं बहुत बहुत मुबारकबाद पेश करता हूँ और गुलबर्गा की आवाम से ख़ास तौर पर फैमिली जो आउटिंग्स के लिए सोच रहे थे कि रिफ़्रेशमेंट जैसे स्नैक्स वगैरह के लिए कोई फैमिली लॉन्च नहीं है, उनके लिए मैं कहना चाहता हूँ कि चिज़ाटो पिज़्ज़ा एक बहुत बढ़िया सा स्पॉट है। उम्मीद के साथ कि आप लोगों के लिए जो ये खिदमत लाए हैं उसका भरपूर फ़ायदा उठाएंगे। मैं चिज़ाटो एक बहुत पुराना ब्रांड है, हर कोई टेस्ट से वाकिफ़ है, मगर यहाँ पर जो सबसे ज़्यादा इम्पोर्टेंट चीज़ है यहाँ का जो एटमॉस्फेयर है और जो एम्बियंस यहाँ पर बनाया गया है तो बहुत टॉप लेवल का है। मैं आप सबसे गुजारिश कर रहा हूँ जो चिज़ाटो को टेस्ट किए हुए हैं ऑलरेडी वो भी यहाँ पर आइए और जो नहीं किए हैं उनके लिए तो ये बहुत एक हेवन प्लेस है, बहुत अच्छा एम्बियंस है। आप लोग आइए और मैं अबू बकर भाई को बहुत बहुत बेस्ट विशेस देना चाहूँगा अपने कि उन्होंने आगे फ्यूचर में हर जगह जहाँ पर भी जाए वो सक्सेसफुल रहे। यहाँ पर आज चिज़ाटो की ओपनिंग हुई है ओल्ड जवर्गी क्रॉस पे। हमारे ब्रदर अबू बकर भाई ने स्टार्ट किया है। बहुत अच्छे एम्बियंस, बहुत स्पेशियस है। आप अपनी फैमिली के साथ और कुछ फ्रेंड्स के साथ या मीटिंग्स यहाँ पर अटेंड कर सकते हैं। बहुत टेस्ट हाई क्वालिटी है और यहाँ पर जो है कॉफ़ी वगैरह हर चीज़ है। सो प्लीज़ ट्राई टू विजिट इट। ಇವತ್ತಿನ ದಿವಸ ಚಿಜಾಟೋ ಪಿಜ್ಜಾ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವರಿಗೆ ದೇವರು ಒಳ್ಳೆಯದು ಮಾಡಲಿ.
ಅಕ್ಷಯ್ ಮತ್ತು ಅಬೂಬಕರ್ ಜೊತೆಯಲ್ಲಿ ಮಾಡಿದ್ದಾರೆ. ಇನ್ನೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಇನ್ನೂ ಇವರು ಉನ್ನತ ಸ್ಥಾನಕ್ಕೆ ಹೋಗಿ ಬೇರೆ ಬೇರೆ ಕಡೆಯೂ ಇವರು ಬ್ರಾಂಚಸ್ ಆಗಲಿ ಅಂತ ದೇವರಲ್ಲಿ ಕೇಳಿಕೊಂಡು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.